ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೋಸ್ಟಾರಿಕಾದಲ್ಲಿ ಮನೆ ಯಾವ ರೀತಿ ಇರುತ್ತೆ ಮತ್ತು ಮನೆ ಡೀಟೇಲ್ಸನ್ನು ಕೊಡ್ತೇನೆ. ಅದೇ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೋಸ್ಟಾರಿಕಾದಲ್ಲಿ ಒಂದು ಮನೆಯ ರೆಂಟು ಎಷ್ಟಿರುತ್ತೆ ಮತ್ತು ಮನೆಯಲ್ಲಿ ಯಾವ ರೀತಿ ಇಕ್ವಿಪ್ಮೆಂಟನ್ನು ಕೊಟ್ಟಿರ್ತಾರೆ, ಯಾವ ರೀತಿ ಕಿಚನ್ ಸೆಟಪ್ ಇರುತ್ತೆ, ಟೋಟಲ್ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ನೋಡಿ ಬರೋಣ. ಸೊ ಮನೆಯ ಪ್ರೈಸ್ ಬಂದುಬಿಟ್ಟು ಲಾಸ್ಟಲ್ಲಿ ಹೇಳ್ತೇನೆ, ಇಂಟ್ರೆಸ್ಟ್ ಆಗಿರುತ್ತೆ. ವಿಡಿಯೋ ಲಾಸ್ಟ್ವರೆಗೆ ನೋಡಿ, ಆಗಿ ಎಂಜಾಯ್ ಮಾಡಿ. ಸೊ ಚೆನ್ನಾಗಿದ್ದರೆ ವಿಡಿಯೋದ ಕೆಳಗಡೆ ಕಮೆಂಟ್ ಕೂಡ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋಗೆ ನನಗೆ ಸಪೋರ್ಟ್ ಕೂಡ ಸಿಗುತ್ತೆ. ಸೊ ಲೆಟ್ ಸ್ಟಾರ್ಟ್. ಸೊ ಇದು ನೋಡ್ತಿದ್ದೀರಲ್ಲ, ಇದು ನನ್ನದು ಗಾಡಿ ಪಾರ್ಕಿಂಗ್ ಮಾಡುವಂಥ ಪ್ಲೇಸಸ್. ದೆನ್ ಎಂಟ್ರಿ ಆಗ್ತದಲ್ಲಿ 3 ಗೇಟ್ ಇರುತ್ತೆ, ಅಲ್ಲೊಂದು ಇಲ್ಲೊಂದು ಮತ್ತು ಇನ್ನೊಂದು ಗ್ಲಾಸ್ ಗೇಟ್ ಇರುತ್ತೆ. ದೆನ್ ತುಂಬಾ ಸೇಫ್ಟಿ ಇರುತ್ತೆ. ಅಂದರೆ ಇಲ್ಲಿ ತಮ್ಮ ಒಂದು ಲೈಫ್ ಸ್ಟೈಲನ್ನು ಯಾವ ರೀತಿ ನಾವು ಇಂಡಿಯಾದಲ್ಲಿ ಸೆಕ್ಯೂರ್ ಮಾಡ್ಕೊತೀವಲ್ಲ ನಿಮಗೆ. ಸೊ ಎಂಟ್ರಿ ಆದಂಗೆ ಈ ಥರ ಸಿಗುತ್ತೆ. ಎಂಟ್ರಿಯಲ್ಲಿ ಬೋರ್ಡ್ಸ್ ಇರುತ್ತೆ, ಬೋರ್ಡ್ಸ್ ಕೆಳಗಡೆ ಬಿದ್ದಿದೆ. ಸೊ ಈ ಬೋರ್ಡನ್ನು ನಾನು ಮೇಲ್ಗಡೆ ಹಾಕ್ತೇನೆ. ಸೊ ಇದು ಮತ್ತೆ ಗಾಡಿಗೆ ಬರ್ಬೋದು. ಸೊ ಬೋರ್ಡ್ ಹಾಕಿದ್ದೀನಿ, ಹೀಗೆ ಬೋರ್ಡ್ ಈ ಥರ ಸೆಟಪ್ಸ್ ಇರುತ್ತೆ. ಸೊ ನಂತರ ಇದು ಜಸ್ಟ್ ಡಿಸೈನ್ ಇವ್ರು ಲೈಕ್ ಮಾಡ್ತಾರೆ ಈ ಥರದ ಒಂದು ಸೆಟಪ್ಸ್ ಮಾಡಲಿಕ್ಕೆ. ಇದು ಟಾಯ್ಲೆಟ್ ರೂಮ್ ಯಾವ ಥರ ಇರುತ್ತೆ ಅಂತ ಹೇಳ್ತೇನೆ. ಸೊ ಜಸ್ಟ್ ಬೇಸನ್ ಇರುತ್ತೆ ಒಂದು. ಇಲ್ಲಿ ಜಾಸ್ತಿಯಾಗಿ ನಾವು ಟಾಯ್ಲೆಟ್ ಪೇಪರನ್ನು ಯೂಸ್ ಮಾಡ್ತೇವೆ. ಮಿರರ್ ಇದೆ. ಇದಿಷ್ಟು ಬೆಡ್ರೂಮ್ಸ್ ಇದೆ. ಈ ಬೆಡ್ರೂಮ್ ನಂತರ ಮುಂದ್ಗಡೆ ಒಂದು ಡೈನಿಂಗ್ ಇದೆ. ಡೈನಿಂಗ್ ನಂತರ ಒಂದು ಲಿವಿಂಗ್ ಕೂತ್ಕೊಳ್ಳಲಿಕ್ಕೆ ಟಿ ವಿ ಕೂಡ ಇದೆ ಅಲ್ಲಿ. ಸೊ ಇಲ್ಲೊಂದು ಕೂಡ ಮಿರರ್ ಕೂಡ ಇದೆ. ಸೊ ನಂತರ ಇದು ಜಸ್ಟ್ ಗೋಲ್ಡನ್ ಟೈಪ್ ಮಾಡಿದ್ದಾರೆ. ಅದ್ರ ಜೊತೆ ಇಲ್ಲಿ ವಾಷಿಂಗ್ ಮಿಷಿನ್ ಎಲ್ಲ ಇಡ್ತೇವೆ ಈ ಒಂದು ಗೋಲ್ಡನಲ್ಲಿ. ದೆನ್ ಸಿಕ್ಕಾಕೊಂಡಿದೆ ಬ್ಲ್ಯಾಕಿ ಇಲ್ಲಿ ಸಿಕ್ಕಾಕೊಂಡಿದ್ದಾರೆ, ಹೋಗೋಕ್ಕಾಗಲ್ಲ ಅದಕ್ಕೆ ಇವಾಗ. ಸೊ ಇದು ಕಿಚನ್ನು, ಇದೆಲ್ಲ ಕಿಚನ್ ಸೆಟಪ್ಸು. ಸೊ ನೀವು ನೋಡ್ತಿದ್ದೀರಲ್ಲ, ಇದೆಲ್ಲ ಕಿಚನ್ ಸೆಟಪ್. ಗ್ಲಾಸಸ್ ಇಡ್ತೇವೆ. ಇಲ್ಲಿ ಮೈಕ್ರೋ ಓವನ್ಸ್ ಇದೆ. ಇಲ್ಲಿ ಕಾಫಿ ಬೀನ್ಸು ಈ ಥರದ ಒಂದು ಇರುತ್ತೆ. ಇದು ಕರೆಂಟ್ ಗ್ಯಾಸ್. ಇದು ಕರೆಂಟ್ ಗ್ಯಾಸ್ ಆದಮೇಲೆ ಕಟ್ಲೆಟ್ಸ್ ಎಲ್ಲ ಇಲ್ಲಿ ಇಡ್ತೇವೆ, ಸ್ಪೂನ್ಸ್ ಎಲ್ಲ. ಬೇಸನ್ಸ್ ಇದೆ. ಇಲ್ಲಿ ಕೆಳಗಡೆ ಮೊಟ್ಟೆ ಏನಾದರೂ ಇದ್ದರೆ ಇಲ್ಲಿ ಇಡ್ತೇವೆ. ನಂತರ ಇಲ್ಲಿ ನೈಫ್ಸು ಮತ್ತು ಕಾಫಿ ಮಷಿನ್ಸ್ ಮತ್ತು ಬ್ರೆಡ್ ಓನ್ಸ್ ಮತ್ತು ಇಲ್ಲಿ ಫ್ರಿಜ್ಜಸ್, ಇದು ಕೆಲವೊಂದು ಸಾಮಾನುಗಳನ್ನು ಇಡ್ತಾರೆ. ಅಂದರೆ ಬೇಕಾಗಿರುವಂಥದ್ದು ವೆಜಿಟೇಬಲ್ಸ್ ಈ ಥರ ಇರ್ತವೆ. ಸಣ್ಣ ಗಾರ್ಡನ್ ಇದೆ. ನಂತರ ಇಲ್ಲಿ ಕೂಡ ಡೈನಿಂಗ್, ಊಟ ಮಾಡಲಿಕ್ಕೆ ಕೂಡ ಸಣ್ಣ ಸೆಟಪ್ ಮಾಡಿದ್ದಾರೆ ಕೂತ್ಕೊಂಡು. ಅದ್ರ ಜೊತೆ ನಿಮಗೆ ವೈನ್ ಏನಾದರೂ ಕುಡಿಬೇಕಂದ್ರೆ ಅದು ಕೂಡ ಇಲ್ಲಿ ಅರೇಂಜ್ ಆಗಿರುತ್ತೆ. ಆ ಥರ ಮಾಡಿರ್ತಾರೆ ಈ ಕೋಸ್ಟಾರಿಕಾದಲ್ಲಿ. ಮತ್ತು ಇಲ್ಲಿ ಪ್ಲೇಟ್ಸ್ ಎಲ್ಲ ಈ ಥರ ಇರುತ್ತೆ ನಂತರ ನೋಡ್ತಿರುವ ಹಾಗೆ ನಾವು ನಾಯಿಗೆ ಸ್ಪೆಷಲಾಗಿ ಇಲ್ಲಿ ಇಡ್ತೀವಿ. ಇದಕ್ಕೆ ನೀರು ಕೂಡ, ಇಲ್ಲಿ ಫುಡ್, ಅದ್ರ ಜೊತೆ ಇಲ್ಲಿ ಮಲಗಲಿಕ್ಕೆ ನಾಯಿ ಈ ಥರ ಇದೆ. ಬಟ್ಟೆನ ಹರಗೋದಿದ್ರೆ ಒದ್ದೆ ಆಗಿರೋದು ಇಲ್ಲಿ ಹರಗ್ತೇವೆ. ಸೊ ದೆನ್ ಹೋಗೋಣ ಬೆಡ್ರೂಮ್ ಈ ಥರ ಇದೆ. ಇದು ಬೆಡ್ರೂಮ್ ನಾವು ಮಲಗುವಂಥದ್ದು. ಅದರ ಜೊತೆಯಲ್ಲಿ ಟಿ ವಿ ಇದೆ. ಸೊ ಇಲ್ಲಿ ಲ್ಯಾಂಪರ್ ಇದೆ, ಲ್ಯಾಂಪನ್ನು ಆನ್ ಮಾಡ್ಬೋದು. ಜೊತೆಯಾಗಿ ನಮ್ಮದು ಇಲ್ಲಿ ಸಾಕ್ಸ್ ಇದೆಲ್ಲ ಇಲ್ಲೇ ಇಡ್ತೇವೆ. ಸೊ ಮಿರರ್ ಇದೆ ಮುಂದ್ಗಡೆ. ಸೊ ಅದರ ಜೊತೆ ಒಂದು ಬಾಲ್ಕನಿ ಇದೆ. ಇದ್ರ ವಿಡಿಯೋನ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕ್ತಾ ಇರ್ತೀನಿ. ಸೊ ಇದಿಷ್ಟು ನನ್ನ ಮನೆಯ ಒಂದು ಟೂರ್ ಆಗಿತ್ತು. ಸೊ ಇದರದ ಮನೆಯ ಪ್ರೈಸ್ ಬಂದುಬಿಟ್ಟು ಕೋಸ್ಟಾರಿಕಾದಲ್ಲಿ ಇರುವಂಥ ಒಂದು ಮನೆಯ ಪ್ರೈಸ್ ಬಂದುಬಿಟ್ಟು ಕೋಸ್ಟಾರಿಕಾದಲ್ಲಿ $750 ಆಗುತ್ತೆ. ಅಂದರೆ ಇಂಡಿಯಾದು ಒಂದು 60,000ಗೆ ಕ್ರಾಸ್ ಆಗುತ್ತೆ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಇರುವಂಥ ಹೋಮ್ ಟೂರ್ ಆಗಿತ್ತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ಸ್ ಹಾಗೂ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ನಿಮ್ಮ ಸಬ್ಸ್ಕ್ರೈಬಿಂದ ಅಥವಾ ನಿಮ್ಮ ಕಮೆಂಟ್ಸಿಂದ ತುಂಬಾ ನಮಗೆ ಸಪೋರ್ಟ್ ಸಿಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ಟಾಟಾ, ಬಾಯ್ ಬಾಯ್.